ಹಾಯ್ ಫ್ರೆಂಡ್, ಇವತ್ತು ನಾವು ಬರ್ಫಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಬರ್ಫಿ ಮಾಡೋಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಮೂರೇ ಐಟಮಲ್ಲಿ ಬರ್ಫಿ ಮಾಡ್ಬೋದು. ನೋಡ್ಬೋದು ನೀವು. ನಾನು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದೇ ಪಾಕ ಬರೋವರೆಗೂ ಸಕ್ಕರೆ ಬಿಸಿ ಮಾಡ್ಕೊಳ್ಳಿ. ಈ ಥರ ಇವಾಗ ಕುದೀತಾ ಇದೆ, ನೋಡ್ಬೋದು ನೀವು. ಕುದ್ರೂಪೆ ತೆಗಿಯೋಕ್ಕೆ ಹೋಗ್ಬೇಡಿ. ಒಂದೇ ಪಾಕ ಬರಬೇಕು, ಆವಾಗಲೇ ಚೆನ್ನಾಗಿ ಬರೋದು ಸ್ವೀಟ್ ಅದು. ಈ ಬರ್ಫಿ ಮಾಡೋಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಮೂರೇ ಐಟಮಲ್ಲಿ ಮನೇಲಿ ಇರೋದ್ರಲ್ಲೇ ಮಾಡ್ಕೋಬೋದು ನೀಟಾಗಿ. ನೋಡಿ, ಈ ಥರ ಬರಬೇಕು. ಒಂದೇಳೆ ಪಾಕ ಬರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಬರ್ಫಿ. ನೋಡ್ಬೋದು ನೀವು. ಅದೇ ಒಂದು ಲೋಟದಿಂದ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀಟಾಗಿ ಹುರ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ. ತುಂಬ ಜೋರಾಗಿ ಉರಿ ಇಕ್ತಾಯಿಲ್ಲ, ನಾನು ಸೀದೋಗುತ್ತೆ ಅಂತ ಮೀಡಿಯಮ್ ಉರಿಯಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ. ಇವಾಗ ನೀವು ಇದು ಫ್ರೈ ಮಾಡಬೇಕಾದ್ರೆ ತುಪ್ಪನಾದರೂ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆನಾದರೂ ಹಾಕ್ಕೊಳ್ಳಿ. ನಾನು ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, 4-5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ, ಟೇಸ್ಟು ಹಾಗೆ ಇರುತ್ತೆ ಅಂತ ನಾನು ತುಪ್ಪ ಹಾಕ್ಕೋತಾ ಇರೋದು. ನೀವು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿದ್ರೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ತುಪ್ಪ ಎಣ್ಣೆನೂ ಎರಡೂ ಇಷ್ಟ ಆಗಬೇಕು. ಇವಾಗ ಇದೆಲ್ಲ ನೀರು ಏನು ಸೇರಿಸ್ಕೊಳ್ಳೋಂಗಿಲ್ಲ ಇದಕ್ಕೆ, ಬರೀ ತುಪ್ಪದಲ್ಲೇ ಫ್ರೈ ಆಗಬೇಕಿದು. ಆಗಿದೆ, ನೋಡ್ಬೋದು ನೀವು ಇಲ್ಲಿ. ಈ ಥರ ಆಗಬೇಕಿದು. ಫಸ್ಟು ಒಂಚೂರು ಗಂಟು ಆಗದೇ ಇರೋಂಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕೈನ ಬಿಡೋಕ್ಕೆ ಹೋಗ್ಬೇಡಿ, ಅಲ್ಲಾಡಿಸ್ತಾನೆ ಇರಿ. ತುಂಬ ಲೋ ಫ್ಲೇಮಲ್ಲಿ ಉರಿನ ಇಕ್ಕಕ್ಕೆ ಹೋಗ್ಬೇಡಿ, ಮೀಡಿಯಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಆಗಿದೆ, ನೋಡ್ಬೋದು ನೀವು. ಈ ಥರ ಆಗಬೇಕದು. ಸ್ವೀಟೆಲ್ಲ ಇಷ್ಟಪಡೋರು ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಬೇಕ್ರಿಯಿಂದ ತಂದು ತಿನ್ನೋಗಿಂತ ಈ ಥರ ಮಾಡ್ಕೋಬೋದು. ಬೇಕ್ರಿಯಲ್ಲಿ ತುಂಬ ದಿನ ಆಗಿರುತ್ತೆ, ಒಂದೊಂದ್ಸರಿ ಮಾಡಿಟ್ಟು ಮುಂಚೆನೇ ಮಾಡಿಟ್ಟಿರ್ತೀವಲ್ಲ ಪಾಕನ, ಅದನ್ನು ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ಟೋವ್ನ ಫಸ್ಟು ಆಫ್ ಮಾಡ್ಕೊಂಬಿಡ್ಬೇಕು. ಸ್ಟೋವ್ ಬಿಸಿ ಮಾಡಿ ಹಾಕಕ್ಕೆ ಹೋಗಬಾರ್ದು. ಸ್ಟೋವ್ ಆಫ್ ಮಾಡಿಕೊಂಡು ನಾವು ಮಾಡಿ ಇಟ್ಟಿರೋವಂಥ ಪಾಕನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾಗದೇ ಗಟ್ಟಿಯಾಗಿರುತ್ತೆ, ಯಾಕಂದರೆ ಬಿಸಿ ಇರುತ್ತಲ್ಲ ಹಿಟ್ಟು, ಮತ್ತು ಬಾಣಲಿನೂ ಬಿಸಿ ಇದೆ. ನೋಡ್ಬೋದು ನೀವು ಇಲ್ಲಿ. ಒಂದು ಹದಕ್ಕೆ ಬರ್ತಾಯಿದೆ. ಇವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಅದು ಗಟ್ಟಿ ಆಗುತ್ತೆ ಬಿಸಿ ಇರೋದ್ರಿಂದ. ಈ ಬರ್ಫಿ ತಿನ್ನೋಕೆ ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ಈ ಥರ ಮಾಡ್ಕೊಳ್ಳಿ. ಇವಾಗ ಆಗಿದೆ, ನೋಡ್ಬೋದು ನೀವು. ಬರ್ತಾಯಿದೆ ಒಂದು ಹದಕ್ಕೆ. ಇದನ್ನು ಮಾಡೋಕ್ಕೂ ತುಂಬ ಟೈಮ್ ಏನು ಹಿಡಿಯಲ್ಲ, ಒಂದು 10-15 ನಿಮಿಷದಲ್ಲಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ ಇದು. ಈ ಥರ ಗಂಟು ಆಗಬೇಕು, ಮುದ್ದೆ ಥರ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಮನೇಲಿ ಯಾವುದಾದ್ರೂ ಪಾತ್ರೆ ಇದ್ದರೆ, ಪಾತ್ರೆಗೆ ಇಲ್ಲಾಂದರೆ ಒಂದು ಯಾವುದಾದ್ರೂ ಹಾಕಿಕ್ಕೊಳ್ಳಿ. ನಾನು ಇಲ್ಲಿ ಇದಕ್ಕೆ ಹಾಕಿಕ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು. ನೀಟಾಗಿ ತುಪ್ಪ ಏನಾದರೂ ಸವರ್ಕೊಳ್ಳಿ. ನಾನು ಎಣ್ಣೆ ಸವರ್ಕೊಂಡಿದ್ದೀನಿ ಇಲ್ಲಿ. ಎಣ್ಣೆ ಸವರ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಈ ಥರ ಮಾಡ್ಕೊಳ್ಳಿ, ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೇಲಿ ಬಟ್ಲು ಬೇಕಂದ್ರೆ ಬಟ್ಲು ಸಹಾಯದಿಂದ ಈ ಥರ ಮೇಲ್ಗಡೆ ಪ್ಲೇನ್ ಆಗೋವರೆಗೂ ಅದಕ್ಕೆ ಪ್ರೆಶ್ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಬರುತ್ತೆ ಬರ್ಫಿ ಬರಬೇಕಾದ್ರೆ. ಇವಾಗ ಆಗಿದೆ, ನೋಡ್ಬೋದು ನೀವು. ನಾನೊಂದು 25 ನಿಮಿಷ ಇಡ್ತೀನಿ ಆರೋಕ್ಕೆ. ಇವಾಗ ಇಟ್ಟು ತೊಗೊಂಬರ್ತಾಯಿದ್ದೀನಿ. ಗಟ್ಟಿಯಾಗಿದೆ, ಕೈಗೆ ಅಂಟಲ್ಲ, ಏನಿಲ್ಲ. ಇವಾಗ ಬಂದಿದೆ ಬರ್ಫಿ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಉಲ್ಟಾ ಹಾಕಿಬಿಡಿ, ಅದಾಗದೇ ನೀಟಾಗಿ ಉಚ್ಕೊಂಡು ಬಂದುಬಿಡುತ್ತೆ. ಏನು ಇದು ಮಾಡಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಯಾವ ಸೊಪ್ಪು ಬೇಕೋ ಆ ಸೊಪ್ಪಲ್ಲಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ತಟ್ಟೆನ ತೊಗೊಂಡು ಅದ್ರ ಮೇಲೆ ಮಾಡ್ಕೊಳ್ಳಿ. ಏನು ನೀವು ನಿಮ್ಮ ಮನೇಲಿ ಏನಿರುತ್ತೆ ಅದನ್ನ ತೊಗೊಂಡು ಮಾಡ್ಕೊಳ್ಳಿ. ಇವಾಗ ಆಗಿದೆ ಮಾಡೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.